ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸುವಿಧಾ ಕ್ಲಾಸಸ್. ನನ್ನ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು SSCGDಯ ರೀಸನಿಂಗ್ ಕ್ವಶನ್ 2025ರಲ್ಲಿ ಬಂದ ರೀಸನಿಂಗ್ ಕ್ವಶನನ್ನು ನಾನು ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ. ಇದು ಸೆಟ್ 3ರ ಎಕ್ಸಾಮ್ ಕ್ವಶನ್ ಪೇಪರು. 20 ಕ್ವಶನ್ ಇರ್ತದೆ ರೀಸನಿಂಗಲ್ಲಿ. 20 ಕ್ವಶನನ್ನು ಆರಾಮ್ಸೆ ನೀವು 20 ಕ್ಲಿಯರ್ ಮಾಡಿ 40 ಮಾರ್ಕ್ಸನ್ನು ತೊಗೋಬೋದು. ನನ್ನ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ನಾನು ಕ್ಲಾಸಸ್ ಹಾಕ್ತಾಯಿದ್ದೀನಿ, ಕರೆಂಟ್ ಅಫೇರ್ಸ್ ಕ್ಲಾಸಸ್ ಬರ್ತಾಯಿದೆ. ಸಬ್ಸ್ಕ್ರೈಬ್ ಮಾಡಿ ಕ್ಲಾಸಸನ್ನು ಕೇಳಿ ಅಂತ ಹೇಳ್ತಾ ಫಸ್ಟ್ ಕ್ವಶನಿಗೆ ಬರುವ. ಫಸ್ಟ್ ಕ್ವಶನ್ ಏನು ಹೇಳುತ್ತೆ, ನೀವು ಡೈಲಿ ನನ್ನ ಕ್ಲಾಸಸನ್ನು ನೋಡ್ತಾ ಇದ್ದೀರಿ ಅಂದರೆ ಎಷ್ಟು ಟೈಮ್ ಉಳಿಸ್ಬೋದು SSCGDಯಲ್ಲಿ. ಯಾವತ್ತೂ ಕ್ವಶನನ್ನು ಸಾಲ್ವ್ ಮಾಡೋದಿರಲ್ಲ SSCGDಯಲ್ಲಿ. ಮೇನ್ ನೀವು ಟೈಮ್ ಉಳಿಸ್ಕೊಂಡು ಕ್ವಶನ್ ಸಾಲ್ವ್ ಮಾಡೋದೇ ಮೇನಾಗಿರ್ತದೆ. ಅದನ್ನು ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ. ಇದರಲ್ಲಿ ಇದನ್ನು ಇಗ್ನೋರ್ ಮಾಡೋದು ಕ್ವಶನ್ ಏನಿರುತ್ತೆ 10, 11, 13, 17, 25 ಮುಂದೆ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದಾರಲ್ವಾ. 10ರಿಂದ 11ಕ್ಕೆ ಇರೋ ಡಿಫರೆನ್ಸ್ ಫಸ್ಟ್ ನಾನು ಏನು ಹೇಳಿದ್ದೀನಿ, ಇಂಥ ಕ್ವಶನ್ಸ್ ಬಂದರೆ ಡಿಫರೆನ್ಸನ್ನು ನೋಡಬೇಕು ಅಂತ ಹೇಳಿದ್ದೀನಿ. ಡಿಫರೆನ್ಸ್ 10, 11ರ ನಡುವೆ ಡಿಫರೆನ್ಸ್ 1, 11ರಿಂದ 13ಕ್ಕೆ 2, 13ರಿಂದ 17ಕ್ಕೆ 4, 17ರಿಂದ 25ಕ್ಕೆ 8 ನೋಡಿ. ಯಾವತ್ತು ನಾವು ಈ ಡಿಫರೆನ್ಸನ್ನು ಕಂಡುಹಿಡಿದಾಗ ನಾನೇನು ಹೇಳಿದ್ದೀನಿ, ಒಬ್ಸರ್ವ್ ಮಾಡಿ. ಆ ಡಿಫರೆನ್ಸ್ ಬಂದ ಇದಿರ್ಬೋದು, ಸಂಖ್ಯೆಗಳನ್ನು ಒಬ್ಸರ್ವ್ ಮಾಡಿ, ನಿಮಗೆ ಏನಾದ್ರು ಒಂದು ಗೊತ್ತಾಗುತ್ತೆ. ಇದರಲ್ಲಿ ನೋಡಿ 1, 2, 4, 8 ಅಂದರೆ 1ರ 2 ಪಟ್ಟು 2, 2ರ ಇಂಟು 4 ಇಂಟು 2 ಅಂದರೂ ಸೇಮೇ ಆಗುತ್ತೆ. 1 ಗುಣಿಸು 2 2, 2 ಗುಣಿಸು 2 4, 4 ಗುಣಿಸು 2 8. ಎಲ್ಲ ಸಂಖ್ಯೆಗಳನ್ನು ಗುಣಿಸು 2ರಿಂದ ಮಾಡಿದ್ದಾರೆ ಅಂತ ಅರ್ಥ. ಅಂದರೆ ನೆಕ್ಸ್ಟ್ ನಾವು ಗುಣಿಸು 2ರಿಂದ ಮಾಡಬೇಕು. 16 ಬಂತಲ್ವಾ, 16ನ್ನು 25ಕ್ಕೆ ಆ್ಯಡ್ ಮಾಡಬೇಕು. 25 ಪ್ಲಸ್ 16 ಎಷ್ಟು ಬಂತು? 30, 41 ಈಸ ಆನ್ಸರ್. ಅರ್ಥ ಆಯ್ತಾ? ಇನ್ನೊಂದು ಸಲ ಸ್ಲೋ ಇನ್ನೊಂದು ಸಲ ನಿಮಗೆ ಸ್ಲೋ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನೋಡಿ. ಫಸ್ಟ್ ನಾವು ಈ ಥರ ಸಂಖ್ಯೆ ಕೊಟ್ಟಾಗ ಡಿಫರೆನ್ಸನ್ನು ನೋಡಬೇಕು. ಫಸ್ಟ್ ಮತ್ತು 2ನೇ ಸಂಖ್ಯೆಗೆ, 2 ಮತ್ತು 3ನೇ ಸಂಖ್ಯೆಗೆ, 3 ಮತ್ತು 4ನೇ ಸಂಖ್ಯೆಗೆ ಇರುವ ಡಿಫರೆನ್ಸನ್ನು ಯಾವತ್ತೂ ನಾವು ನೋಡಬೇಕಾಗ್ತದೆ. ಆ ಡಿಫ್ರೆನ್ಸಲ್ಲಿ ಒಂದು ನಮಗೆ ಗೊತ್ತಾಗತ್ತೆ ಯಾವ ಪ್ಯಾಟರ್ನಲ್ಲಿ ಇದೆ, ಇನ್ಕ್ರೀಸ್ ಆಗ್ತಾ ಇದೆಯಾ, ಡಿಕ್ರೀಸ್ ಆಗ್ತಾ ಇದೆಯಾ, ಇಲ್ಲ ಗುಣಿಸು 2 ಮಾಡಿದಾರಾ, ಗುಣಿಸು 3 ಮಾಡಿದಾರಾ ಅಂತ. ನೀವು ಡಿಫರೆನ್ಸನ್ನು ಕಂಡುಹಿಡಿದಾಗ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ತದೆ. ಆಯಿತಾ? ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗುವ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ಅಂದರೆ, ಇದೆ ಗುಂಪಿಗೆ ಸೇರದ ಪದ ಅನ್ನು ಕೇಳಿದ್ದಾರೆ. ಇದಿಷ್ಟು ಆಪ್ಷನಲ್ಲಿ ಯಾವುದು ನಮಗೆ ಗುಂಪಿಗೆ ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಆಗ ನಾವು ಒಂದೊಂದು ಆಪ್ಷನನ್ನು ಯಾವ ಥರ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗುವ. ಫಸ್ಟು ಇದರಲ್ಲಿ ಫಸ್ಟ್ ಆಪ್ಷನಲ್ಲಿ ನೋಡುವ, Q, Z, K ಅಂತ ಕೊಟ್ಟಿದ್ದಾರಲ್ವಾ. ಇದರಲ್ಲಿ Z ಭಾಳ ದೂರ ಇದೆ K ಇಂದ ಗೆ. ಯಾವ್ಯಾವುದನ್ನು ಕಂಪೇರ್ ಮಾಡ್ಬೋದು? Q ಮತ್ತು Kಗೆ. Q ಮತ್ತು Kಗೆ ಎಷ್ಟು ಡಿಫರೆನ್ಸ್ ಇದೆ ಅಂತ ನೋಡುವ. K ಆದಮೇಲೆ L, M, N, O, P ಅಂದರೆ 5 ಆಲ್ಫಾಬೆಟನ್ನು ಬಿಟ್ಟು Q ಬಂದಿದೆ. ಆಯಿತಾ? ಐದನ್ನು ಬಿಟ್ಟಿದ್ದಾರಲ್ವ. ನೆಕ್ಸ್ಟ್ N, Y, Jಗೆ ಅದೇ ಥರ ನೋಡಿದ್ರೆ J, K, L, M 3 ಬಿಟ್ಟಿದ್ದಾರೆ, 3. ಓಕೆನಾ? ನೆಕ್ಸ್ಟ್ C, N, Y ಆದಮೇಲೆ Z, A, B ಇದನ್ನು ಕೂಡ 3 ಅಂತ ಬರೆದ್ರೆ. ನೆಕ್ಸ್ಟ್ ನೋಡಿ, ಇದನ್ನು ಕೂಡ 3 ಅಂತ ಬರುತ್ತಲ್ವ. ನೆಕ್ಸ್ಟ್ T, E, P ಇಲ್ಲಿಂದ ಇಲ್ಲೇ P, Q, R, S, T ಇದು ಕೂಡ 3 ಡಿಫರೆನ್ಸ್ ಇದೆ. ಅಂದರೆ ಫಸ್ಟ್ ಸಂಖ್ಯೆ ಮಾತ್ರ 5 ಡಿಫರೆನ್ಸನ್ನು ಹೊಂದಿದೆ. ಫಸ್ಟ್ ವರ್ಡ್ಸ್ ಕೊಟ್ಟಿರೋದು
ಆಲ್ಫಾಬೆಟ್ ಆರ್ಡರ್ ಅಂದರೆ ಮೊದಲನೇದು ಗುಂಪಿಗೆ ಸೇರಿದ ಪದ. ನೀವು ಇದೆ ಅಂತ ಹೆಂಗೆ ಹೇಳ್ತೀರಾ ಅಂತ ಕೇಳಿದ್ರೆ, ನೀವು ಫಸ್ಟ್ ಹಿಂಗೆ ಕೊಟ್ಟಾಗ ಯಾವುದು ಹತ್ತಿರ ಆಲ್ಫಾಬೆಟ್ ಇವೆ, ಝೆಡ್ಡಿಂದ ಕ್ಯೂಗೆ ಹತ್ತಿರ ಇದೆಯಾ, ಝೆಡ್ಡಿಂದ ಕೆಗೆ ಹತ್ತಿರ ಇದೆಯಾ, ಕ್ಯೂಯಿಂದ ಕೆಗೆ ಅಂತ ನೋಡಿ. ನೀವು ಆದಷ್ಟು ಕ್ವಶನ್ ಪೇಪರ್ ಬಿಡಿಸಿದ್ರೆ ನಿಮಗೆ ಪಕ್ಕ ಇದ್ರ ಲಾಜಿಕ್ ನಿಮಗೆ ಅರ್ಥ ಆಗ್ತದೆ. ನಾನು ಹೇಳಬೇಕಂತ ಇರಲ್ಲ, ನೀವು ಆದಷ್ಟು ಕ್ವಶನ್ ಪೇಪರನ್ನು ಬಿಡಿಸಿ ಅಂತ ಅದಕ್ಕೆ ಹೇಳೋದು ನಾನು. ನೆಕ್ಸ್ಟ್ ಕ್ವಶನಿಗೆ ಹೋಗುವ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ, ಇದು ಡಯಾಸಲ್ಲಿ ಇದೆ ಕ್ವಶನ್. ನಾನು ಡಯಾಸ್ ಸಾಲ್ವ್ ಮಾಡೋದು ನಿಮಗೆ ಹೇಳಿದ್ದೀನಿ. ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋದಾಗ ನೋಡಿ, ಈ ಥರ ತಗೊಂಡಾಗ ANS ATI ಇಲ್ಲಿ ಯಾವುದು ಎ ಒಂದೇ ಬಂದಾಗ ಇದರಲ್ಲಿ ಯಾವ ಆಲ್ಫಾಬೆಟ್ ಉಳೀತು, ಎ ಬಿಟ್ಟು ಕೆ ಉಳೀತು. ಎದ ಆಪೋಸಿಟು ಕೆ, ಅಂದರೆ ಕೆ ಯಾವುದಕ್ಕೆ ಫೇಸ್, ಎಗೆ ಫೇಸ್ ಮಾಡಿದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ ಇದು ನೋಡಿ, ಇಂಗ್ಲೀಷ್ ಆಲ್ಫಾಬೆಟಿಕ್ ಆರ್ಡ್ರಲ್ಲಿ ಇದೆ. ನೆಕ್ಸ್ಟ್ ಯಾವ ಆಲ್ಫಾಬೆಟಿಕ್ ಆರ್ಡರ್ ಬರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, TKF UGG VIH WHI. ನೆಕ್ಸ್ಟ್ ಕೇಳಿದಾರಲ್ವ, ಟಿ ಆದಮೇಲೆ ಯು ಅಲ್ವಾ, ಯು ಆದಮೇಲೆ ವಿ ಆದಮೇಲೆ ಡಬ್ಲ್ಯೂ ಆದಮೇಲೆ ಎಕ್ಸ್ ಬಂತು. ಇದು ನೋಡಿ, ನಾನೇನು ಹೇಳಿದ್ದೆ, ಕ್ಯಾನ್ಸಲೇಷನ್ ಮೆಥಡನ್ನು ಯೂಸ್ ಮಾಡಬೇಕು. ಇದರಲ್ಲಿ ಯಾವುದು ಎಕ್ಸ್ ಫಸ್ಟ್ ಬಂದಿಲ್ಲ, ಇದಿಲ್ಲ ಇವೆರಡರಲ್ಲೇ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇದು ಉಲ್ಟಾ ಬಂದಿದೆ, ಕೆದ ಹಿಂದಿಂದು GHEFGHIJK ಅಲ್ವಾ, ಆಯ್ತು ಹಿಂಗೆ ಹಿಂದೋಗಿದೆ. ತಡೀರಿ ಹೇಳುವ, ಸ್ವಲ್ಪ ನಿಲ್ಲು. ಇದು ಎಕ್ಸ್ ಬಂತಲ್ವಾ. ನೆಕ್ಸ್ಟ್ ನೋಡುವ, KJIH ಎರಡನೇದು, ಜೆ ಆದಮೇಲೆ ಕೆ ಅಲ್ವಾ, ಉಲ್ಟಾ ಹೋಗಿದೆ. ಕೆನ ಹಿಂದೆ ಜೆನ ಹಿಂದೆ ಐನ ಹಿಂದೆ ಎಚ್, ಜಿ ಬರುತ್ತದೆ. ನೆಕ್ಸ್ಟ್ ಎಚ್ನ ಹಿಂದೆ ಜಿ ಬರುತ್ತೆ, ಅಂದರೆ ಇದು ಆನ್ಸರ್ ಆಗಿರುತ್ತೆ ನಮ್ಮದು. ನೆಕ್ಸ್ಟ್ ಕ್ವಶನ್ ಈ ಥರ ಕೊಟ್ಟಿದ್ದಾರೆ ನೋಡಿ, ಚಿತ್ರಗಳನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಎಕ್ಸಾಮಲ್ಲಿ ಈ ಥರ ಚಿತ್ರಗಳು 2-3 ಬಿದ್ದು ಬೀಳ್ತದೆ. ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ನೋಡಿ, ಇಲ್ಲಿ ಏರೋ ಮಾರ್ಕ್ ಎಷ್ಟಿದೆ, 6 ಇದೆ, ಇಲ್ಲಿ 5 ಇದೆ, ಇಲ್ಲಿ 4 ಇದೆ, ಇಲ್ಲಿ 3 ಇದೆ, ಅಂದರೆ ಇಲ್ಲಿ 2 ಏರೋ ಮಾರ್ಕ್ ಬರುತ್ತೆ. ಫಸ್ಟ್ ಕ್ಯಾನ್ಸಲೇಷನ್ ಮೆಥಡ್, ಯಾವುದು 2 ಇಲ್ಲ ಅವನ್ನು ಕ್ಯಾನ್ಸಲೇಷನ್ ಮಾಡ್ಕೊಳ್ಳುವ. 3 ಇಲ್ಲ, ಇದು 3, ಇವೆರಡು ಉಳಿತಲ್ಲ. ಇದು ಡೌನ್ ಇಲ್ಲಿದೆ, ಇದು ಅಪ್ಪಲ್ಲಿದೆ, ಯಾವ್ದು ಬರುತ್ತೆ ಅಂದರೆ ಇದು ನೋಡಿ, ಡೌನ್ ಆಯಿತು, ಅಪ್ಪಿಗೋಯ್ತು, ಅಪ್ವರ್ಡ್ ಕಾಣಿಸ್ತಾ ಇದೆ. ಇದು ಹಿಂಗೆ ಡೌನ್ವರ್ಡ್ ಬಂತು, ಅಂದರೆ ನೆಕ್ಸ್ಟ್ ಅಪ್ವರ್ಡ್, ಅಂದರೆ ಆನ್ಸರ್ ಕೂಡ ಅಪ್ವರ್ಡ್ ಆಗಿರುತ್ತೆ, ಡೌನ್ವರ್ಡ್ ಆಗಿರುತ್ತೆ. ಇದು ಅಪ್ವರ್ಡ್ ಇದೆಯಾ, ಇದು ಡೌನ್ವರ್ಡ್ ಇದೆ, ಇದು ಅಪ್ವರ್ಡ್ ಇದೆ, ಅಂದರೆ ನೆಕ್ಸ್ಟ್ ಡೌನ್ವರ್ಡ್ ಬಂತು. ನೆಕ್ಸ್ಟ್ ಕ್ವಶನಿಗೆ ಹೋಗುವ. ಈ ಥರ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದು ಯಾವ ಚಿತ್ರದಲ್ಲಿ ಇನ್ಕ್ಲೂಡ್ ಆಗುತ್ತೆ, ಈ ಥರ ಯಾವುದಕ್ಕೆ ಸಮ ಇದೆ ಅಂತ ನೋಡುವ. ಇದರಲ್ಲಿ ಹಿಂಗೆ ಬಂದಿದೆಯಾ, ಅಂದರೆ ಇಷ್ಟೇ ಸೈಜಲ್ಲಿ ಇರಬೇಕದು, ಇಷ್ಟೇ ಬರೀಕಾಗಿರಬೇಕು. ಇಷ್ಟೇ ಬರೀಕ ಇಲ್ಲ, ಇದು ಇಲ್ಲೂ ಬರಲ್ಲ, ಆನ್ಸರ್ ಇಸ್ ಇದು. ನೆಕ್ಸ್ಟ್ ಕ್ವಶನ್ ಇದು ನೋಡಿ, ಶರ್ಟ್ ಕಾಟನ್ನು ಡ್ಯಾನಿಮ್ ಅಂತ ಕೊಟ್ಟಿದ್ದಾರೆ. ಅಂದರೆ ತಡಿ ಶರ್ಟಲ್ಲಿ ಕಾಟನ್ ಶರ್ಟು ಬರುತ್ತೆ, ಡೆನಿಮ್ ಶರ್ಟು ಬರುತ್ತೆ. ಸೊ 3 ಇಸ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 7 ಜನ ಇದ್ದಾರೆ, ಒಂದು ಲೈನಲ್ಲಿ ಕುಂತಿದ್ದಾರೆ, ಉತ್ತರಕ್ಕೆ ಮುಖ ಮಾಡಿ ಕುಂತಿದ್ದಾರೆ. 3, 4, 5, 6, 7 ಜನ ಇದ್ದಾರಲ್ವಾ. ನೆಕ್ಸ್ಟ್, ನೋ ಒನ್ ಸಿಟ್ಸ್ ಟು ದ ರೈಟ್ ಆಫ್ ಎಮ್ನ ಬಲಗಡೆಯಲ್ಲಿ ಯಾರೂ ಕುಂತಿಲ್ಲ, ಅಂದರೆ ಎಮ್ ಕೊನೆಯವನಾಗಿರ್ತಾನೆ, ಆಯಿತಾ. ಓನ್ಲಿ 3 ಪೀಪಲ್ ಸಿಟ್ ಬಿಟ್ವೀನ್ ಎಮ್ ಆ್ಯಂಡ್ ಕೆ. 1, 2, 3 ಜನ ಎಮ್ ಮತ್ತು ಕೆನ ನಡುವೆ ಕುಂತಿದ್ದಾರೆ. ಓನ್ಲಿ 2 ಪೀಪಲ್ ಸಿಟ್ಸ್ ಬಿಟ್ವೀನ್ ಕೆ ಆ್ಯಂಡ್ ಎಚ್.
ಕೆ ಮತ್ತು ಎಚ್ಚಿನ ನಡುವೆ ಇಬ್ಬರು ಕುಂತಿದ್ದಾರೆ, ಇಬ್ಬರು ಇಲ್ಲಿ ಕೂತಿ ಎಚ್ ಬರಲಿಕ್ಕಾಗಲ್ಲ, ಹಾಗಾಗಿ ಇಲ್ಲಿ 2 ಜನ ಕುಂತು ಇಲ್ಲಿ ಎಚ್ ಬರ್ತಾನೆ. ನೆಕ್ಸ್ಟ್ ಜಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಲ್. ಎಲ್ಲೆಲ್ಲಿದ್ದಾನೆ ಅಂತ ಗೊತ್ತಿಲ್ಲಲ್ವಾ. ನೆಕ್ಸ್ಟ್ ಜೆ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎಲ್. ಜಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಎಲ್. ಜಿ ಇಲ್ಲಿದ್ದಾನೆ ಅಂತ ಹೇಳಿದ್ರೆ 1 2 3 ತಡೀರಿ. ಎಲ್ ಎಲ್ಲಿದ್ದಾನೆ ಅಂದರೆ 1 2 3ನೇವನು ಜಿ ಆಗಿರುತ್ತೆ. ಜಿ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎಲ್ ಅಂದರೆ ಎಲ್ನ ಪಕ್ಕದಲ್ಲಿ ಒಬ್ಬ ಬರಬೇಕಲ್ವಾ. ಸೊ ಎಲ್ ಇಲ್ಲಿ ಬರ್ತಾನೆ, ಜೆ ಇಲ್ಲಿ ಬರ್ತಾನೆ, 1 2 3 ಜಿ ಇಲ್ಲಿ ಬರುತ್ತೆ. ಯಾರೋ ಒಬ್ಬ ಉಳಿದಲ್ಲ, ಎಚ್ ಎಮ್ ಐ ಅನ್ನೋನು ಉಳಿದ. ಐ ಇಲ್ಲಿ ಬಂತು. ಐ ಮತ್ತು ಎಚ್ಚಿನ ನಡುವೆ 3 ಜನ ಇದ್ದಾರೆ. 3 ಜನ ಐ ಮತ್ತು ಎಚ್ಚಿನ ನಡುವೆ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್ಗೆ ಹೋಗುವ. ಈ ಥರ ಕೊಟ್ಟಿದ್ದಾರೆ ನೋಡಿ. ಡ್ಯಾಶ್ ಡ್ಯಾಶ್ ಇದ್ದಲ್ಲಿ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇದೊಂದು ಪ್ಯಾಟರ್ನಲ್ಲಿ ಹೋಗ್ತಾ ಇದೆ. ಪಿ ಎಲ್ಲಿದೆ ಅಂತ ನೋಡಿ. ಪಿ ಇಲ್ಲಿದೆ. ಪಿನ ನೆಕ್ಸ್ಟ್ ಯಾವುದಿದೆ? ಕ್ಯೂ. ಪಿನ ನೆಕ್ಸ್ಟ್ ಕ್ಯೂ ಬರುತ್ತೆ ಡ್ಯಾಶ್ ಇದ್ದಲ್ಲಿ. ಅಂದರೆ ಯಾವ ಆನ್ಸರಲ್ಲಿ ಕ್ಯೂ ಬಂದಿಲ್ಲ ಅದನ್ನ ಎಲಿಮಿನೇಟ್ ಮಾಡಿ. ಇದಲ್ಲ. ನೆಕ್ಸ್ಟ್ ಕ್ಯೂನ ನೆಕ್ಸ್ಟ್ ಯಾವ್ದು ಬರುತ್ತೆ ಕೇಳಿದ್ದಾರೆ. ಕ್ಯೂನ ನೆಕ್ಸ್ಟ್ ಇಲ್ಲಿದೆ ನೋಡಿ, ಟಿ ಬಂದಿದೆ ಅಲ್ವಾ. ಕ್ಯೂನ ನೆಕ್ಸ್ಟ್ ಟಿ ಬಂದಿದೆ ಅಂದರೆ ಇಲ್ಲಿ ಟಿ ಬರುತ್ತೆ. ಇಲ್ಲಿ 2ರಲ್ಲೂ ಟಿ ಇದೆ. ನೆಕ್ಸ್ಟ್ ಟಿನ ನೆಕ್ಸ್ಟ್ ಇದು ಇಲ್ಲಿದೆಯಲ್ಲ, ಟಿನ ನೆಕ್ಸ್ಟ್ ಏನು ಬರುತ್ತೆ? ಟಿ ಇಲ್ಲಿದ್ದರೆ ಯು ಅಲ್ವಾ ನೆಕ್ಸ್ಟ್. ಆನ್ಸರ್ ಈಸ್ ಯು. ಸೊ ಆನ್ಸರ್ ಇದಾಗಿರುತ್ತೆ. ಲಾಸ್ಟ್ ಕ್ವಶನ್ ಇವತ್ತಿನ ಇದರದ್ದು ವಿಡಿಯೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವೇರಿಯೇಬಲ್ ಅಂತ ಬರುತ್ತೆ. ಇದನ್ನ ಇಂಗ್ಲೀಷ್ ಆಲ್ಫಾಬೆಟಿಕ್ ಆರ್ಡರ್ ಅಂದರೆ